ವಿಚಾರದ ಬಳಿಕ ವೀರೇಂದ್ರ ಪಪ್ಪಿ ಅವರು ಮಾಧ್ಯಮದವರಿಗೆ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ತಮ್ಮ ಮೇಲಿದ್ದ ಆರೋಪಗಳು ನಿರಾಧಾರವಾಗಿದ್ದು ನ್ಯಾಯಾಲಯದ ಮೇಲೆ ಸಂಪೂರ್ಣ ವಿಶ್ವಾಸವಿದೆ ಎಂದು ಹೇಳಿದರು. ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತದೆ ಎಂಬ ನಂಬಿಕೆಯನ್ನು ವ್ಯಕ್ತಪಡಿಸಿದ ವೀರೇಂದ್ರ ಪಪ್ಪಿ ತಮ್ಮ ಕುಟುಂಬ ಹಾಗೂ ಬೆಂಬಲಿಗರಿಗೆ ಧೈರ್ಯ ನೀಡಿದ ಬೆಂಬಲಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಇದಕ್ಕೂ ಮುನ್ನ ನಡೆದ ಬೆಳವಣಿಗೆಗಳು ತಮ್ಮನ್ನು ಮಾನಸಿಕವಾಗಿ ಕಾಡಿದ್ದರೂ ಕಾನೂನು ಪ್ರಕ್ರಿಯೆಗೆ ಸಂಪೂರ್ಣ ಸಹಕಾರ ನೀಡಿದ್ದೇನೆ ಎಂದು ತಿಳಿಸಿದರು. ಸಮಾಜದ ಮುಂದೆ ಸತ್ಯ ಹೊರಬರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಮುಂದಿನ ದಿನಗಳಲ್ಲಿ ಕಾನೂನಿನ ಮಾರ್ಗದಲ್ಲೇ ಹೋರಾಟ ಮುಂದುವರಿಸುವುದಾಗಿ ತಿಳಿಸಿದ ವೀರೇಂದ್ರ ಪಪ್ಪಿ, ಯಾವುದೇ ಗೊಂದಲ ಅಥವಾ ಅಪಪ್ರಚಾರಗಳಿಗೆ ಮಣಿಯದೆ ಸತ್ಯದ ಪರವಾಗಿ ನಿಲ್ಲುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದರು. ಈ ನೆಲದ ಕಾನೂನಿಗೆ ಎಲ್ಲರೂ ತಲೆ ಬಾಗಬೇಕು. ಅದೇ ರೀತಿ ವೀರೇಂದ್ರ ಪಪ್ಪಿನೂ ತಲೆ ಬಾಗ್ತಾರೆ. ಸರ್, ನಿಮ್ಮ ಮನೆ ಸೀಸ್ ಮಾಡುವಂತ ಸಂದರ್ಭದಲ್ಲಿ ರೇಡ್ ಮಾಡಿದ ಸಂದರ್ಭದಲ್ಲಿ ಚಿನ್ನಾಭರಣ ಕೂಡ ಪತ್ತೆ ಆಗಿತ್ತು ಸರ್. ಆಗ ತುಂಬಾ ಚರ್ಚೆಗಳು ಕೂಡ ಆಗಿತ್ತು ತಮ್ಮ ಬಗ್ಗೆ. ಸರ್, ಆಕ್ಚುಲಿ ಆಗಿ ಯಾವ ಜಾಗದಲ್ಲಿ ಏನು ಸಿಕ್ಕಿದೆ ಅನ್ನೋ ಮಾಹಿತಿ, ಪೂರ್ಣವಾದ ಮಾಹಿತಿ ನನಗಂತೂ ಇಲ್ಲ. ನನ್ನ ಮನೆಯಲ್ಲಿ ಹಣ ಅಂತೂ ಸಿಕ್ಕಿಲ್ಲ. ಹಣ ಏನಾದರೂ ಸಿಕ್ಕಿದ್ರೆ ನಮ್ಮ ಕಂಪನಿಯಲ್ಲಿ ಹಣ ಸಿಕ್ಕಿರುವಂಥದ್ದು ಇರಬಹುದು ಅಂತ ನನ್ನ ಅನಿಸಿಕೆ. ನನಗಿನ್ನು ಯಾವುದರಲ್ಲಿ ಎಷ್ಟು ಸೀಸ್ ಮಾಡಿದರೆ ಏನಾಗಿದೆ ಅನ್ನೋದ ಯಾವುದೇ ಮಾಹಿತಿಯೂ ನನ್ನ ಬಳಿ ಇಲ್ಲ. ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾಳೆಯಿಂದ ನಮ್ಮ ಲೀಗಲ್ ಟೀಮ್ ಜೊತೆ, ನಮ್ಮ ಕಾನೂನಿನ ಟೀಮಿನ ಜೊತೆಗೆ ನಾನು ಕುಂತು ಚರ್ಚೆ ಮಾಡಿದಾಗ ಮುಂದಿನ ವಿಚಾರಗಳು ಗೊತ್ತಾಗ್ತವೆ. ಸರ್, ಮತ್ತೆ ಇನ್ನೊಂದು ವಿಚಾರ, ಆಗ ನೀವು ಅರೆಸ್ಟ್ ಆಗುವಂತಹ ಸಂದರ್ಭದಲ್ಲಿ ಬಿಹಾರ್ ಚುನಾವಣೆ ಇತ್ತು. ವೀರೇಂದ್ರ ಪಪ್ಪಿ ಅವರು ಬಿಹಾರ್ ಚುನಾವಣೆಗೆ ಒಂದು ಹಣವನ್ನು ನೀಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ಆಗಿತ್ತು ಸರ್. ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಸರ್. ಹೊರಗಡೆ ಪ್ರಪಂಚದಲ್ಲಿ ಏನು ನಡೆದಿದೆ ಅನ್ನುವಂಥ ಮಾಹಿತಿ ಕಿಂಚಿತ್ತೂ ನನಗಿಲ್ಲ. ಆದ್ರೆ ಯಾವುದೇ ಮಾಹಿತಿ ಅದಕ್ಕೆ ನಾನು ಏನು ರಿಪ್ಲೈ ಕೊಡುವಂತ ಮಟ್ಟದಲ್ಲಿ ನಾನಿಲ್ಲ. ಸರಿ, ದೊಡ್ಡ ಚರ್ಚೆ ಆಗ್ತಾ ಇದೆ. ವೀರೇಂದ್ರ ಪಪ್ಪಿ ಅವರು ಸಚಿವ ಸ್ಥಾನದ ಪ್ರಬಲವಾದಂತಹ ಆಕಾಂಕ್ಷಿಗಳು, ಜೊತೆಗೆ ತಮ್ಮ ವ್ಯಾಪ್ತಿಯಲ್ಲಿ ಕೋಟ್ಯಾಂತರ ಜನ ಅಥವಾ ಲಕ್ಷಾಂತರ ಜನ ತಮ್ಮ ಅಭಿಮಾನಿಗಳು ಎದುರು ಪಪ್ಪಿ ಅವರನ್ನ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳ್ಬೇಕು. ಆಗ ಕೂಡ ಚರ್ಚೆ ಆಯಿತು. ಅದರಿಂದ ಷಡ್ಯಂತ್ರ ಆಯ್ತಾ ಅಂತ ಸರ್ ತಮ್ಮ ವಿಚಾರದಲ್ಲಿ? ನಾನು ದುರ್ಗದ ಜನತೆಯ ಆಶೀರ್ವಾದದೊಂದಿಗೆ ಮೊದಲನೆಯ ಬಾರಿಗೆ ಶಾಸಕನಾಗಿದ್ದೀನಿ. ನಾನು ಎಲ್ಲಿನೂ ಕೂಡ ಸಚಿವನ ಆಗಬೇಕು ಅನ್ನುವಂಥ ಆಸೆ ನನಗಂತೂ ಇಲ್ಲ. ಯಾಕಂದ್ರೆ ಇನ್ನು ಶಾಸಕನಾಗಿನೇ ನನಗಿನ್ನೂ ಅನುಭವ ಬೇಕಾಗಿದೆ. ಇದೇ ನಾನಿನ್ನೂ ಪೂರ್ಣವಾಗಿ ತಿಳ್ಕೋಬೇಕಾಗಿದೆ. ಇದರ ನಂತರದ ಸಚಿವ ಸ್ಥಾನ, ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಬಹಳ ಸೀನಿಯರ್ಗಳಿದ್ದಾರೆ, ಅವ್ರುಗಳಿಗೆ ಇನ್ನು ಅವಕಾಶಗಳು ಬರಬೇಕಾಗಿದೆ. ನಾನಿನ್ನು ಮೊದಲನೇ ಬಾರಿ ಗೆದ್ದಿರೋನು. ನನಗೆ ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷೆಯಲ್ಲಿ ನಾನಿಲ್ಲ, ಆ ಆಸೆನೂ ನನಗಿಲ್ಲ. ನಾನು ಯಾರ ಬಳಿನೂ ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನು ಹೈಕಮಾಂಡ್ ಅಲ್ಲಿ ನಾನು ಇಟ್ಟಿಲ್ಲ. ಸರ್, ಡಿ.ಕೆ. ಶಿವಕುಮಾರ್ ಕೂಡ ಜೈಲಿಗೆ ಬಂದು ಭೇಟಿ ಆದ್ರು ಅಂತ ಕೂಡ ಗೊತ್ತಾಯ್ತು ಸರ್. ಡಿ.ಕೆ. ಸಾಹೇಬ್ರು ಜೈಲಿಗೆ ಬಂದು ಭೇಟಿ ಆಗಿರುವಂತದ್ದು ಒಂದು ನಾರ್ಮಲ್ ರೆಗ್ಯುಲರ್ ಆಗಿ ನಮ್ಮ ಶಾಸಕರು ಎಲ್ಲಿದ್ದಾಗ, ಜೈಲಲ್ಲಿ ಅಂತ ಕಷ್ಟದಲ್ಲಿದ್ದಾಗ ಅವರು ನಮಗೆ ಒಂದು ಏನು ಆತ್ಮವಿಶ್ವಾಸ ತುಂಬೋದಕ್ಕೋಸ್ಕರ ಬಂದು ಭೇಟಿಯಾಗಿದ್ದಾರೆ ಬಿಟ್ರೆ ಅದರಲ್ಲಿ ಇನ್ಯಾವುದೇ ಆದಂತ ವಿಶೇಷತೆ ಇರಲಿಲ್ಲ. ಮತ್ತೆ ಸೈನ್ ಹಾಕಿಸ್ಕೊಂಡಿದ್ರು ಅನ್ನೋದು ಒಂದು ಚರ್ಚೆ ಆಯ್ತು. ಅದು ಯಾವುದೇ ಸಹಿ ನಮ್ಮ ಹತ್ರ ಹಾಕಿಸ್ಕೊಂಡಿಲ್ಲ, ಇಲ್ಲ, ಯಾವುದೋ ಸಹಿ ಇಲ್ಲ. ಸರ್, ಈಗ ಪರಪ್ಪನಗರದಲ್ಲಿ ಇರುವಂತ ಕಾರಣಕ್ಕಾಗಿ ಸ್ವಲ್ಪ ಹಿಂದೆ ಬಣ್ಣ